ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹೈದ್ರಾಬಾದ್ ವೆಜ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಹೋಗಬೇಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಸಂಡೇ ಸ್ಪೆಷಲ್ ಹೈದ್ರಾಬಾದ್ ಪಲಾವ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. 1 ಕಪ್ಪು ಬಾಸ್ಮತಿ ಅಕ್ಕಿನೂ ನಾರ್ಮಲ್ ಅಕ್ಕಿನೂ ತೊಗೊಂಡಿದ್ದೀನಿ, ಮತ್ತು ತರಕಾರಿಗಳೆಲ್ಲ ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ಗ್ಯಾಸ್ ಹತ್ರ ಹೋಗೋಣ. ಜಾರ್ ಇಟ್ಕೊಂಡಿದ್ದೀನಿ, 1 ಚಕ್ಕೆ, 2 ಮೊಗ್ಗು, 1 ಅನಾನೈಸು, ಜಾಪತ್ರೆ, ಏಲಕ್ಕಿ, ಲವಂಗ, 1 ಕಾಲು ಸ್ಪೂನು ಕಾಳುಮೆಣಸು, ಜೀರಿಗೆ ಅರ್ಧ ಸ್ಪೂನು, ಗಸಗಸೆ ಅರ್ಧ ಸ್ಪೂನು, ಧನಿಯಾಕಾಳು 1 ಸ್ಪೂನು, ಬೆಳ್ಳುಳ್ಳಿ 6ರಿಂದ 10 ಎಸಳು, 1 ಇಂಚು ಶುಂಠಿ, ಅರ್ಧ ಬಟ್ಲು ಕಾಯಿ, 1 ಟೊಮಟೊ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ನುಣ್ಣಗೆ ರುಬ್ಕೊಂಬಿಡೋಣ. 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ದೊಡ್ಡ ಏಲಕ್ಕಿ 1 ಹಾಕ್ಕೊಳ್ಳೋಣ, ಎಲೆ 1 ಹಾಕ್ಕೊಳ್ಳೋಣ, ಗೋಡಂಬಿ ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಕಂದು ಬಣ್ಣ ಬರೋ ಗಂಟ ಆಗಿದೆ. ಈಗ ಈರುಳ್ಳಿ ಹಾಕ್ಕೊಂಬಿಡೋಣ. 1 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. 4 ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, 1 ಕ್ಯಾರೆಟ್ ಹಾಕ್ಕೊತೀನಿ, ಸ್ವಲ್ಪ ಬಟಾಣಿ ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಜೊತೆಗೆ ಇದನ್ನು ಸ್ವಲ್ಪ ಫ್ರೈ ಆಗ್ತೈತೆ. ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಕ್ಕಿ 1 ಲೋಟ ಹಾಕ್ಕೊತೀನಿ, 2 ಮಿಕ್ಸ್ ಇದೆ. ಇದನ್ನ ಚೆನ್ನಾಗಿ ತೊಳ್ಕೊತೀನಿ. 10 ನಿಮಿಷ ನೆನೆಸಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ, ಮಸಾಲೆ ಹಾಕ್ಕೊಂಬಿಡ್ತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಒಳಗೆ ಒಂಚೂರು ಫ್ರೈ ಆಗಲಿ. ನೋಡಿ, ಆ ಕಡೆ ಈ ಕಡೆ ಎಣ್ಣೆ ಬಿಡ್ತಾ ಇದೆಯಲ್ಲ, ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾವು ಅಕ್ಕಿ ಹಾಕ್ಕೊಂಬಿಡೋಣ. 1 ಲೋಟ ಅಷ್ಟು ಅಕ್ಕಿ ನಾನು ತೊಳೆದು ನೆನೆಸಿಟ್ಟಿದ್ದೆ, ಅದು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಈಗ ಹೂಕೋಸು 1 ಕಟ್ ಮಾಡಿ ಇಟ್ಟಿದ್ದೆ, ಅದು ಹಾಕ್ಕೊಂಡ್ಬಿಡ್ತೀನಿ. ಯಾಕೆ ಫಸ್ಟ್ ಹಾಕಿಲ್ಲ ಅಂದರೆ ಅದು ಒಡೆದೋಗ್ತೈತೆ, ಹಾಗಾಗಿ ಹೆಚ್ಚು ಬೇಯಬೇಡ್ದಲ್ಲ, ಹಾಗಾಗಿ ನಾನು ಇವಾಗ ಹಾಕ್ತಾಯಿದ್ದೀನಿ. ನೀರು 1 ಕಡೆ ಕುದಿಯಕ್ಕೆ ಇಟ್ಟಿದ್ದೀನಿ, ಇದು ಹಾಕ್ತೀನಿ. ಈಗ ಹಾಕ್ಕೊತೀನಿ ನೀರು. 1 ಲೋಟ ಅಕ್ಕಿಗೆ ನಾನು 2 ಲೋಟ ಅಷ್ಟು ನೀರು ನಾನು ಕೊದಿಸಿಟ್ಟಿದ್ದೆ, ಅದೇ ಹಾಕಿದ್ದೀನಿ. ಕುದಿಲಿಕ್ಕೆ ಬಿಡೋಣ. ಇದು ಕುದೀತಾ ಇದೆ. ಈಗ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನ 5 ನಿಮಿಷ ಅಷ್ಟು ಮುಚ್ಚಿಡೋಣ. ನೋಡಿ, 5 ನಿಮಿಷ ಆಗಿದೆ. ಇನ್ನೊಂದು 5 ನಿಮಿಷ ದೊಡ್ಡ ಉರಿಯೊಳಗೆಲ್ಲ ಸಣ್ಣ ಉರಿಯೊಳಗೆ ಬೇಯಕ್ಕಿಡೋಣ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಯಾವ ಥರ ಇದೆ ನೋಡೋಣ. ಆಗಿದೆ. ಗ್ಯಾಸ್ ಕ್ಲೋಸ್ ಮಾಡಿ 1-2 ನಿಮಿಷ ಹಾಗೆ ಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮೇಲೆ ಬೇಕಂದರೆ ನೀವು ತುಪ್ಪ ಹಾಕ್ಕೊಬೋದು. ನಮಗೆ ಚಳಿಗಾಲದೊಳಗೆ ನನಗೆ ತುಪ್ಪ ಬೇಡ ಅನ್ನಿಸ್ತು, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಯಾಕಂದರೆ ನಮಗೆ ಕಫ ಆಗಿದೆ ಒಂಚೂರು ಇವತ್ತು. ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ಈಗ 1 ಬಟ್ಲಿಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ಹೈದ್ರಾಬಾದ್ ವೆಜ್ ಪಲಾವ್ ಯಾವ ರೀತಿ ಮಾಡೋದು. ನಿಜವಾಗಿ ಹೇಳ್ತೀನಿ, ತುಂಬ ಟೇಸ್ಟಾಗಿರ್ತೈತೆ. ಇದು ಹಾಗೇನೂ ತಿನ್ಬೋದು, ಇಲ್ಲ ಮೊಸರು ಬಜ್ಜಿ ಚಟ್ನಿ ಏನು ಬೇಕಂದರೆ ನೀವು ಯೂಸ್ ಮಾಡ್ಕೊಬೋದು. ನಾನು ಹಾಗೆ ತಿಂತೀನಿ. ಮಸಾಲೆದಲ್ವ ತುಂಬ ಚೆನ್ನಾಗಿರ್ತೈತೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಾನು ವಿಡಿಯೋ ನೋಡೋದಕ್ಕಾಗಿ ಬಾಯ್.